ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಬಸ್. ಬಸ್ನಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸ್ಥಳದಲ್ಲೇ ಸಾವು. ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಬಂದ ಖಾಸಗಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದ್ದು, ಬಸ್ನಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಕಿ ಫ್ಲೈಓವರ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಮೃತಳನ್ನ ಬೆಂಗಳೂರಿನ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ 28 ವರ್ಷದ ಕೌಸರ್ ತಾಜ್ ಎಂದು ಗುರುತಿಸಲಾಗಿದೆ. ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಶ್ರೀಕೃಷ್ಣ ಟ್ರಾವೆಲ್ಸ್ ಬಸ್ ಮುಂಜಾನೆ ಸುಮಾರು 6 ಗಂಟೆ ವೇಳೆಯಲ್ಲಿ ಅಗಲಗುರ್ಕಿ ಫ್ಲೈಓವರ್ ಬಳಿ ಅಪಘಾತಕ್ಕೀಡಾಗಿದೆ. ಇನ್ನು ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಮುಂದೆ ಸಾಗುತ್ತಿದ್ದ ಲಾರಿಗೆ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದ ಕೌಸರ್ ತಾಜ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮ್ಮ ಅಣ್ಣ ಮಗಳು ಕೌಸರ್ ತಾಜು ಕೊಡಿಕೊಂಡ ಚೆಕ್ಪೋಸ್ಟಿಂದ ಬಸ್ನಾಗ ಬರುವಾಗ ಚಿಕ್ಕಬಳ್ಳಾಪುರನಾಗ ಆಕ್ಸಿಡೆಂಟ್ ಆಗಿದೆ, ಡೆತ್ ಆಗೋಗಿದೆ. ನಮ್ಮ ಹುಡುಗಿ ನಮ್ಮ ಅಣ್ಣ ಹೆಸರು PS ಸನಾವುಲ್ಲಾ. ನಾವು ಇಲ್ಲಿ ಸ್ಟೇಷನ್ ಹತ್ರಕ್ಕೆ ಬಂದು ಹಾಸ್ಪಿಟ್ಲ್ನಾಗ ನೋಡಿದ್ರೆ ಡೆತ್ ಆಗಿರೋದು ನೋಡಿದ್ದೀವಿ. ಇವಾಗ ಸ್ಟೇಷನ್ ಹತ್ರಕ್ಕೆ ಬಂದಿದ್ದೀವಿ, ಇನ್ನೇನು ನೋಡ್ಕೊಂಡು ಹೋಗ್ತೀವಿ ಸರ್. ಹುಡುಗಿ ಏನಾಗಬೇಕು ನಿಮಗೆ? ನಮ್ಮ ಅಣ್ಣ ಮಕ್ಕಳು ಸರ್. ಇಲ್ಲಿ ಎಲ್ಲಿ ಹೋಗ್ತಾ ಇದ್ರು, ಏನಾಯ್ತು? ಕೊಡಿಕೊಂಡ ಚೆಕ್ಪೋಸ್ಟ್ನಾಗೆ ಬಸ್ ಹತ್ತಿರೋ ಸರ್. ಬೆಂಗಳೂರಿನಾಗೆ ಕಂಪ್ನಿನಾಗ ಕೆಲಸ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮು. ವೀಕ್ಲಿ ಒನ್ ಟೈಮ್ ಹೋಗಿ ಅದನ್ನ ರೆಕಾರ್ಡ್ ಎಲ್ಲ ತೋರಿಸಿ ಬರೋದು ಹುಡುಗಿ. ಸಾಯಂಕಾಲ ಬಂದುಬಿಡ್ತಾ ಇದ್ದು, ಬೆಳಗ್ಗೆ ಹೋಗಿರೋದು. ಇವಾಗ ಡೆತ್ ಆಗಿದೆ. ಅದೇ ಹೆಂಗಾಯ್ತು, ಏನಾಯ್ತು? ಅದೇ ಲಾರಿ ನಿಲ್ಲಿಸಿದ ಲಾರಿಗೆ ಬಸ್ ಓವರ್ಟೇಕ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ ಸರ್. ಹುಡುಗಿ ಬಸ್ನಾಗೆ ಸ್ಪಾಟ್ ಡೆಡ್ ಸರ್. ನಿಮ್ಗೆ ಯಾವ ಥರ ಗೊತ್ತಾಯ್ತು? ನಮ್ಗೆ ಯಾರೋ ಫೋನ್ ಮಾಡಿದ್ರು ಸರ್, ಪ್ಯಾಸೆಂಜರ್ ಗಾಡಿನಾಗಿರೋರು, ಬಸ್ನಾಗಿರೋರು ನಮ್ಮ ಹುಡುಗಿ ಮೊಬೈಲ್ ತಗೊಂಡು ನಮ್ಮ ಅಣ್ಣಗೆ ಫೋನ್ ಮಾಡವ್ರೆ, ಹಿಂಗೆ ಆಕ್ಸಿಡೆಂಟ್ ಆಗಿದೆ, ಬಂದು ನೋಡ್ಕೊಳ್ರಿ ಅಂತ. ನಾವು ಬಂದು ನೋಡಿದ್ರೆ ಡೆತ್ ಆಗೋಗಿದ್ದೆ ನಮ್ಮ ಹುಡುಗಿ. ಪೊಲೀಸ್ ಹತ್ರ ಬಂದಿದ್ವಿ ಸರ್. ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನಮಗೆ 6:15 ಸರ್. 6:15 ಗೊತ್ತಾಗಿದೆ ನಮಗೆ. 5:20ಕ್ಕೆ ಬಸ್ ಹತ್ತಿರೋದು ಹುಡುಗಿ. ನಮ್ಗೆ 6:15 ಗೊತ್ತಾಗಿದೆ, ನಾವು ಬಂದು ನೋಡಿದ್ದೀವಿ. ನಿಮ್ಗೆ ಯಾವ ಥರ ಬೇಜಾರಾಗ್ತಾಯಿದೆ ಸರ್? ಏನು ಸರ್, ನಿಮ್ಮ ಮಕ್ಕಳು ಹುಡುಗಿ 28 ದಿವಸ ಇನ್ನೂ ಮದುವೆ ಇಲ್ಲ, ಜಾಬ್ ಹೋಗ್ತಾ ಇದ್ಲು. ನಮ್ಮ ಮಕ್ಕಳು ಇನ್ನೂ ಮದುವೆನೂ ಇಲ್ಲ. ಹುಡುಗಿಗೆ ಮದುವೆ ಮಾಡಬೇಕಾಯ್ತು, ಹಿಂಗಾಗೋಗಿದೆಯಾ? ನಮ್ಮ ಅಣ್ಣಗೆ ಮುಗ್ದು ಹೆಣ್ಮಕ್ಳೇ ಸರ್. 3 ಜನನೂ ಹೆಣ್ಮಕ್ಳೇ. ಈ ಹುಡುಗಿ ದೊಡ್ಡದು, ಇನ್ನೂ 2 ಇದ್ದಾರೆ. ಅವ್ರಿಗೆ ನಿಮ್ಮ ಅಣ್ಣವ್ರಿಗೆಲ್ಲ ತಿಳಿಸಿದ್ರ ಸುದ್ದಿ? ಅವ್ರಿಗೆ ಹೇಳಿಲ್ಲ ಸರ್, ಇನ್ನು ಯಾರಿಗೂ ಹೇಳಿಲ್ಲ. ಹೇಳಿದ್ರೆ ಏನಾಗ್ಬೋದು? ಅವರು ತಲೆ ತಿಂದು ಬಿದ್ದಾಗ ಸರ್ ಮನೆಯಾಗೆ. ಅವರು ಹಾಸ್ಪಿಟ್ಲಾಗಿ ಬಂದಿದ್ವಿ. ಅವರು ನಮ್ಮ ಅಣ್ಣಗೆ. ನಿಮ್ಮ ಹೆಸರು? ನಿಮ್ಮ ಹೆಸರು? ನಮ್ಮ ಹೆಸರು PS ರಹಮತುಲ್ಲಾ ಸರ್. ಸರ್, ನಮ್ಮ ತಂಗಿ ಆದಂಥ PS ಕೌಸರ್ ತಾಜ್ ಅನ್ನೋರು ವೀಕ್ಲಿ ಒನ್ ಟೈಮು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಕೆಲಸಕ್ಕೆ ಅಂತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂದಿದೆ ಅವ್ರ ಅಪ್ಪವ್ರಿಗೆ. ಅಪ್ಪವ್ರಿಗೆ ಇಮಿಡಿಯೇಟ್ ಫೋನ್ ಬಂದು ಇದೆಲ್ಲ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಬಂದುಬಿಟ್ರಿ ಅಂತ ಹೇಳಿದ್ದಾರೆ. ನಮಗೆ ಅವರಪ್ಪ ಇಮಿಡಿಯೇಟ್ ಇನ್ಫಾರ್ಮ್ ಕೊಟ್ಟ ತಕ್ಷಣ ನಾವು ಈ ಥರ ಚಿಕ್ಕಬಳ್ಳಾಪುರ ಬಂದು ಹಾಸ್ಪಿಟಲಲ್ಲಿ ಬಾಡಿ ಚೆಕಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಹೋಗ್ತಾ ಇದ್ವಿ ಸರ್. ಯಾರು ಅವ್ರಿಗೆ? ಅವ್ರ ಹೆಸರೇನು? PS ಕೌಸರ್ ತಾಜ್. ಎಷ್ಟು ವರ್ಷ ಅವ್ರಿಗೆ? 28. ಏನು ಕೆಲಸ? ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ ಸರ್. ಬೆಳಿಗ್ಗೆ ಎಷ್ಟೊತ್ತು ಬಿಟ್ಟರು ಮನೆಗೆ? 5:20ಗೆ. ಮತ್ತೆ ಈಗ ಏನಾಗಿದೆ? ಎಲ್ಲ ಆಯ್ತು, ಏನಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ? ಅದೇ ನಮಗೆ ಅವರು ಆ ಹುಡುಗಿ ಫೋನಿಂದಾನೇ ಪಕ್ಕ ಪ್ಯಾಸೆಂಜರ್ ಫೋನ್ ಮಾಡಿದ್ದಾರೆ. ನಿಮ್ಮ ಹೆಸರಣ್ಣ? K ಜಬೀವುಲ್ಲಾ. ಅವ್ರಿಗೆ ಏನಾಗ್ಬೇಕು ನೀವು? ತಂಗಿ ಸರ್. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ಸದ್ಯ ಘಟನೆ ಸಂಬಂಧ ಮೃತಳ ಸಹೋದರಿ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಬಸ್ ಚಾಲಕನ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮೋಹನ್ ಕುಮಾರ್,
ಪ್ರಜಾಶಕ್ತಿ ಟಿವಿ ಚಿಕ್ಕಬಳ್ಳಾಪುರ.